ಜಸ್ಟ್ 20 ರುಪೀಸಿಂದ ಸ್ಟಾರ್ಟ್ ಆಗ್ತಾ ಇದೆ ಈ ಶಾಪ್ನ ಈ ಎಲ್ಲ ಬೌಲ್ಗಳು ನೋಡಿ. ನೀವು ನೋಡ್ತಿದ್ದೀರಲ್ಲ, ಇದೆಲ್ಲನೂ ಹಬ್ಬಕ್ಕೆ ದೇವ್ರ ಮುಂದೆ ಹೂವು ಹಣ್ಣು ಕಾಯಿ ಇಡೋದಾದರೆ ಎಷ್ಟು ಚೆನ್ನಾಗಿರುತ್ತೆ. ಒಂದು ನಿಮಗೆ ಸ್ಟಾರ್ಟಿಂಗ್ ಪ್ರೈಸ್ ಇಲ್ಲಿ ಜಸ್ಟ್ 20 ರುಪೀಸಿಂದ ಸ್ಟಾರ್ಟ್ ಆಗುತ್ತೆ. ಮಲ್ಲೇಶ್ವರಮಲ್ಲಿರುವಂಥ ಈ ಶಾಪು ಬಹಳ ಯುನೀಕ್. ಯಾಕೆ ಯುನೀಕ್ ಶಾಪ್ ಅಂತ ಹೇಳ್ತಿದ್ದೀನಿ ಅಂದರೆ, ಕಂಪ್ಲೀಟ್ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ಏನೇನಿದೆ ಈ ಶಾಪಲ್ಲಿ ಅಂತ. ಒನ್ ಸ್ಟಾಪ್ ಸೊಲ್ಯೂಷನ್ ಫಾರ್ ಆಲ್ ಯುವರ್ ಫೆಸ್ಟಿವಲ್ ಅಂತಾನೆ ಹೇಳ್ಬೋದು. ಪ್ರತಿಯೊಂದೂ ಹಬ್ಬಕ್ಕೆ, ಮನೆಗೆ, ಪೂಜೆಗೆ ಬೇಕಾಗಿರುವಂಥ ಪ್ರತಿಯೊಂದು ವಸ್ತು ಈ ಒಂದು ಶಾಪಲ್ಲಿದೆ. ಬಹಳ ಜನ ಪೂಜೆಗೆ ಇವೆಲ್ಲ ಎಲ್ಲಿ ಸಿಗುತ್ತೆ, ಬಹಳ ಕಡಿಮೆಗೆ ಸಿಗಬೇಕು ಅಂತ ತುಂಬ ಜನ ಕೇಳ್ತಿದ್ರು. ತುಂಬ ಕಡಿಮೆಗೆ ಸಿಕ್ಕಾಪಟ್ಟೆ ಡಿಸೈನ್ಸ್ ಇರುವಂತಹ ಶಾಪ್ಗೆ ನಾನು ನಿಮ್ಮನ್ನು ಇವತ್ತು ಕರ್ಕೊಂಬಂದಿದ್ದೀನಿ. ಇಷ್ಟಕ್ಕೂ ಯಾವ್ದು ಈ ಶಾಪ್ ಅಂತ ಕೇಳ್ತೀರಾ? ಹೇಳ್ತೀನಿ, ವಿಡಿಯೋ ಪೂರ್ತಿ ನೋಡಿ, ನಿಮಗೆ ತಕ್ಷಣ ಗೊತ್ತಾಗುತ್ತೆ ಯಾವ್ದು ಈ ಶಾಪ್ ಅಂತ ಹೇಳಿ. ನೋಡಿ ಎಷ್ಟೊಂದು ವೆರೈಟೀಸ್ ಆಫ್ ಪ್ಲೇಟ್ಸ್ ಇದೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಇವ್ರ ಹತ್ರ ಪೀಠಗಳು, ದೇವರನ್ನ ಕೂರಿಸ್ಲಿಕ್ಕೆ ತುಂಬ ಡಿಫ್ರೆಂಟ್ ಆಗಿರೋ ಪೀಠಗಳಿದೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬಹಳ ಜನ ಭತ್ತವನ್ನ ಕೂಡ ಇಡ್ತಾರೆ. ಅದು ಕೂಡ ಆಚರಣೆಯಲ್ಲಿ ಒಂದು. ಭತ್ತ ಬೆಳೆ ಎಲ್ಲಾನು ಸಮೃದ್ಧಿಯ ಸಂಕೇತ. ಅಂದ್ರೆ ಮುಖ್ಯವಾಗಿ ಮನೆಯಲ್ಲಿ ಊಟ ಇದ್ರೆ ಅವರೇ ದೊಡ್ಡ ಶ್ರೀಮಂತರು ಅಂತ ಹೇಳ್ತಾರೆ. ಆ ಒಂದು ಪದ್ಧತಿಯಲ್ಲಿ ಭತ್ತವನ್ನ ಕೂಡ ಇಡಬೇಕು ಅನ್ನೋಂಥದ್ದು ಈ ಒಂದು ಲಕ್ಷ್ಮಿ ಆಚರಣೆಯಲ್ಲಿ ಒಂದಾಗಿದೆ. ಆನ್ಲೈನ್ ನಲ್ಲಿ 500, 700, 800 ಹೀಗೆಲ್ಲ ಮಾರಾಟ ಮಾಡ್ತಿದ್ದಾರೆ. ಇಲ್ಲಿ ಜಸ್ಟ್ 300ಗೆ ಕೊಡ್ತಾರೆ. ಪೂಜೆ ಬುಟ್ಟಿ ಕೂಡ ಇವ್ರ ಹತ್ರ ಇದೆ. ಈ ಶಾಪ್ ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. ಅದು ಕೂಡ ತುಂಬಾ ಕಡಿಮೆ ರೇಟ್ಗೆ ಇದೆ. ಇನ್ನು ಈ ಅರಿಶಿನ ಕುಂಕುಮ ಗಂಧ ಇದೆಲ್ಲ ಇಡುವಂತಹ ಈ ಒಂದು ಪ್ಲೇಟ್ಗಳು, ಇದನ್ನ ನೀವು ರಿಟರ್ನ್ ಗಿಫ್ಟ್ ಆಗಿ ಕೊಡ್ಬೋದು, ಮನೆಯಲ್ಲೂ ಪೂಜೆಗೆ ಇಡ್ಬೋದು ಅರಿಶಿನ ಕುಂಕುಮಕ್ಕೆ ಅಂತ. ಇನ್ನು ಇದು ನೋಡಿ, ಇದರಲ್ಲಿ ಡ್ರೈ ಫ್ರೂಟ್ಸ್ ಇಟ್ಕೋಬಹುದು, ಚಾಕ್ಲೇಟ್ಸ್ ಇಟ್ಕೋಬಹುದು, ಜ್ಯುವೆಲ್ರಿ ಕೂಡ ಇಟ್ಕೋಬಹುದು. ಎಷ್ಟು ಕ್ಯೂಟ್ ಆಗಿದೆ ನೋಡಿ. ಇಂಥ ಅದೆಷ್ಟು ವಸ್ತುಗಳು ಈ ಶಾಪ್ ನಲ್ಲಿ ಇದೆ. ಇನ್ನು ಈಗ ನೀವು ನೋಡ್ತಿದ್ದೀರಾ ವೆರಿ ತುಂಬಾ ಪುಟಾಣಿ ಕಳಶವನ್ನ. ಇಷ್ಟೊಂದು ಪುಟಾಣಿ ಕಳಶನ ಅಂತೀರಾ? ಇಲ್ಲಿ ನೋಡಿ, ಪ್ರಸಾದ ಇಡಕ್ಕೆ ಎಷ್ಟು ಪುಟಾಣಿ ಬೌಲ್ಗಳಿದೆ, ಅದು ಕೂಡ ಬ್ರಾಸ್ದು. ಹಬ್ಬದ ಟೈಮಲ್ಲಿ ಹೂಗಳ ರೇಟು ತುಂಬಾ ಅಪ್ಪ ಅಂತ ಅನ್ನೋರು ನೋಡಿ, ಇಲ್ಲಿ ಹಬ್ಬಕ್ಕೆ ಅಂತಾನೆ ಡಿಫ್ರೆಂಟ್ ಆಗಿರೋ ಸಿಕ್ಕಾಪಟ್ಟೆ ನ್ಯಾಚುರಲ್ ಆಗಿರುವಂತ ಹೂಗಳ ತೋರಣಗಳು, ಹಾರಗಳು ಎಲ್ಲ ಇದೆ. ಹೂವಿನ ಹಾರಗಳಂತೂ ನೋಡಿ ಸೇಮ್ ನ್ಯಾಚುರಲ್ ಆಗಿ ಕಾಣಿಸುತ್ತೆ ನಿಮ್ಗೆ, ಅಷ್ಟು ಚೆನ್ನಾಗಿದೆ. ಕಿಡ್ಸ್ ವಾಟರ್ ಬಾಟಲ್ಸು, ದೊಡ್ಡವ್ರಿಗೆ ವಾಟರ್ ಬಾಟಲ್ಸು, ಈಗ ಇಲ್ಲಿ ಬ್ರ್ಯಾಂಡೆಡ್ದು ಕೂಡ ಇದೆ. ಸಿಕ್ಕಾಪಟ್ಟೆ ಹ್ಯೂಜ್ ಕಲೆಕ್ಷನ್ ವಾಟರ್ ಬಾಟಲ್ಸ್ ಅಲ್ಲಿ ಇದೆ. ಮಕ್ಕಳಿಂದ ದೊಡ್ಡವ್ರವರೆಗೂ ನೀವು ನೋಡ್ಬೋದು. ಇಲ್ಲಿ ಎಲ್ಲ ಬ್ರ್ಯಾಂಡೆಡ್ ಇದೆ, ಡಿಸೈನರ್ದ್ ಇದೆ, ಹಾಟ್ ಅಂಡ್ ಕೋಲ್ಡ್ ಇದೆ, ಎಲ್ಲಾ ರೀತಿಯ ವಾಟರ್ ಬಾಟಲ್ಸ್ ಇವ್ರ ಹತ್ರ ಇದೆ. ಬಹಳ ಜನ ಈಗ ಊಟಕ್ಕೆ ಬ್ರಾಸ್ದು ಊಟದ ತಟ್ಟೆನೆ ಪ್ರಿಫರ್ ಮಾಡ್ತಾರೆ. ಅದು ಇದೆ ಬ್ರಾಸ್ದೇ. ಈಗ ನೋಡಿ ಸ್ಪೂನ್ಸ್ ಇದೆ, ತಟ್ಟೆ ಇದೆ, ಇಲ್ಲಿ ಎಲ್ಲವೂ ಇದೆ. ಮಸಾಲಾ ಬಾಕ್ಸಸ್ ಅಂತೂ ವೆರೈಟೀಸ್ ಇದೆ. ಇಲ್ಲಿ ಬ್ರಾಸ್ದು ಇದೆ, ಜೊತೆಗೆ ಸ್ಟೀಲ್ದು ಇದೆ. ಇಲ್ಲಿ ಇವ್ರ ಹತ್ರ ಪೂಜೆಗೆ ಟ್ರೇಸು ನೋಡಿ, ದೇವ್ರ ಮುಂದೆ ತಟ್ಟೆಗಳನ್ನು ಇಡೋಕ್ಕೆ, ಎಲ್ಲವೂ ಹೂವು ಹಣ್ಣು ಕಾಯಿ ಎಲ್ಲ ಇಡೋದಕ್ಕೆ ಎಲ್ಲ ಸೈಜಸ್ಸಲ್ಲೂ ಕೂಡ ಈ ಶಾಪಲ್ಲಿ ಸಿಗುತ್ತೆ. ಲಿಕ್ವಿಡ್ ಹಾಕಿ ಸಿಂಕನ್ನು ಕ್ಲೀನ್ ಮಾಡುವಂಥ ಬ್ರಷು ಎಷ್ಟು ಚೆನ್ನಾಗಿದೆ ನೋಡಿ, ಇದು ಕೂಡ ಈ ಶಾಪಲ್ಲಿದೆ. ನಾನು ಯಾಕೆ ಈ ಶಾಪ್ ಯುನೀಕ್ ಅಂತ ಹೇಳಿದೆ ಅಂತ ಈಗ ನಿಮ್ಗೆ ಅರ್ಥ ಆಗ್ತಿರ್ಬೋದು. ಇನ್ನು ಈ ಬ್ರಷ್ ನೋಡಿ, ಇದು ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಅಂತಾನೆ ಸ್ಪೆಷಲ್ ಆಗಿ ಇರುವಂಥ ಬ್ರಷಸ್ಸು. ಅದು ಕೂಡ ತುಂಬ ಚೀಪ್. ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ದೀಪಗಳ ಸ್ಟ್ಯಾಂಡು ಎಷ್ಟು ಚೆನ್ನಾಗಿದೆ ಅಲ್ವಾ? ಈಗ ಸದ್ಯಕ್ಕೆ ಹಾಟ್ ಟ್ರೆಂಡಿಂಗ್ ಅಲ್ಲಿದೆ ಈ ಶಾಪಲ್ಲಿ ಈ ಒಂದು ವಸ್ತು. ಹೌದು, ನೀವೀಗ ನೋಡ್ತಿದ್ದೀರಲ್ಲ ಈ ದೀಪಗಳ ಸ್ಟ್ಯಾಂಡು, ಇದು 5,000 to 6,000 ಆದರೂ ಕೂಡ ಸಿಕ್ಕಾಪಟ್ಟೆ ಹಾಟ್ ಟ್ರೆಂಡಿಂಗ್ ಅಲ್ಲಿದೆ. ತುಂಬಾ ಜನ ತಗೊಂಡು ಹೋಗ್ತಿದ್ದಾರೆ, ಕೇಳಿ ಎಲ್ಲ ತಗೊಂಡು ಹೋಗ್ತಿದ್ದಾರೆ. ವೆರೈಟೀಸ್ ಆಫ್ ದೀಪಗಳು ಇವ್ರ ಹತ್ರ ಇದೆ. ನೀವು ಒಂದ್ಸರಿ ವಿಸಿಟ್ ಮಾಡಿದ್ರೆ ಎಷ್ಟೊಂದು ವೆರೈಟಿ ಸಿಗುತ್ತೆ ಶಾಪಲ್ಲಿ. ಇನ್ನು ನೋಡಿ, ಇದೆಲ್ಲ ತುಂಬಾ ಜಸ್ಟ್ 10 rupees ಅಷ್ಟೇನೆ. ಜಸ್ಟ್ 10 rupeesಗೆ ಪಾಟ್ ಕೆಳಗಡೆ ಇಡುವಂತ ಪ್ಲೇಟ್ ಕೂಡ ಸಿಗ್ತಾ ಇದೆ. ಬ್ರಾಸ್ದೇ ಲಂಚ್ ಬಾಕ್ಸ್ ಬೇಕು ಅಂತ ಬಹಳ ಜನ ಹುಡುಕಾಡ್ತಿರ್ತಾರೆ, ಅಂಥದ್ದು ಇಲ್ಲೇ ಸಿಗ್ತಾ ಇದೆ ಎಲ್ಲ ಸೈಜಸ್ ಅಲ್ಲೂ. ಕ್ರಾಕರೀಸ್ ಕೂಡ ಸಿಗ್ತಾ ಇದೆ ಈ ಶಾಪಲ್ಲಿ, ಅದು ಕೂಡ ರೀಸನಬಲ್ ಪ್ರೈಸಲ್ಲಿ ಅನ್ನೋದು ವೆರಿ ಇಂಟ್ರೆಸ್ಟಿಂಗ್. ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಕಿಚನಲ್ಲಿ ಇಂಥ ಒಂದು ಬಾಕ್ಸಸ್ ಇಟ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ. ಆ್ಯಂಡ್ ಬೌಲ್ಸ್ ಕೂಡ ಇದೆ, ಇಲ್ಲಿ ಪ್ಲೇಟ್ಸ್ ಕೂಡ ಇದೆ. ಸೊ ಕ್ರಾಕರೀಸಲ್ಲೂ ಸಿಕ್ಕಾಪಟ್ಟೆ ವೆರೈಟೀಸು ಈ ಶಾಪಲ್ಲಿ ಇದೆ. ಡೈನಿಂಗ್ ಟೇಬಲ್ ಮೇಲೆ ಎಂಥದ್ದೊಂದು ಬಾಕ್ಸ್ ಇದ್ರೆ ಚೆನ್ನಾಗಿರುತ್ತಲ್ವಾ? ಈ ಬುಟ್ಟಿ ನೋಡಿ, ಈ ಬುಟ್ಟಿಲಿ ಫ್ರೂಟ್ಸು ಫ್ಲವರ್ಸು ಎಲ್ಲ ಇಟ್ಕೋಬೋದು. ಎಷ್ಟು ಚೆನ್ನಾಗಿದೆ ನೋಡಿ. ಆ್ಯಂಡ್ ತುಂಬ ರೀಸನಬಲ್ ಪ್ರೈಸ್ಗೆ ಈ ಶಾಪಲ್ಲಿ ಸಿಗ್ತಾ
ಸಿಗ್ತಾ ಇದೆ. ದೇವರನ್ನ ಕೂರಿಸೋ ಸಿಂಹಾಸನ ಕೂಡ ಇವ್ರ ಹತ್ರ ಇದೆ. ಸಣ್ಣ ಸಣ್ಣ ವಿಗ್ರಹ ಇಡ್ಬೋದು, ದೊಡ್ಡದು ಇಡ್ಬೋದು, ಎಲ್ಲ ಸೈಜಸ್ ಅಲ್ಲೂ ಕೂಡ ಇವ್ರ ಹತ್ರ ಸಿಗುತ್ತೆ. ಇನ್ನು ಹಬ್ಬಕ್ಕೋಸ್ಕರ ಬಂದಿರೋ ಈ ನ್ಯೂ ಕಲೆಕ್ಷನ್ ಅಲ್ಲಿ ಇದೆಲ್ಲ ಜಸ್ಟ್ 20 ರೂಪೀಸಿಂದ ಸ್ಟಾರ್ಟ್ ಆಗ್ತಾ ಇದೆ. ತುಂಬಾ ಚೆನ್ನಾಗಿದೆ, ಎಲ್ಲ ಸೈಜಸ್ ಅಲ್ಲೂ ಅವೈಲೇಬಲ್ ಇದೆ. ನೋಡ್ತಿದ್ದೀರಲ್ಲ, ಹೀಗೆ ಎಲ್ಲ ತುಂಬಾ ಚೆನ್ನಾಗಿದೆ. ಇಷ್ಟಕ್ಕೂ ಈ ಶಾಪ್ ಯಾವುದು ಫಸ್ಟ್ ಹೇಳಿ ಅಂತ ಬಹಳ ಜನ ಕೇಳ್ತಿರಬಹುದು. ಎಸ್, ಇದು ಯಾವುದೂ ಅಲ್ಲ, ನಮ್ಮ ಬೆಂಗಳೂರಿನಲ್ಲೇ ಇದೆ, ಮಲ್ಲೇಶ್ವರಂನಲ್ಲಿದೆ. ಹೌದು, ಈ ಶಾಪ್ನ ಹೆಸರು ಮಲ್ಲೇಶ್ವರಂ ಶಾಪಿಂಗ್ ಪಾಯಿಂಟ್ ಅಂತ ಹೇಳಿ. ಕಂಪ್ಲೀಟ್ ಅಡ್ರೆಸ್ಸನ್ನು ಡಿಸ್ಕ್ರಿಪ್ಷನಲ್ಲೂ ಕೂಡ ಹಾಕಿದ್ದೀನಿ, ನೋಡ್ಕೊಳ್ಳಿ. ಕಾಂಟ್ಯಾಕ್ಟ್ ನಂಬರು ಇದೆ. ಬೇಗ ಹೋಗಿ, ಹಬ್ಬಕ್ಕೆ ನಿಮಗೆ ಬೇಕಾಗಿರೋ ಪ್ರತಿಯೊಂದು ಈ ಶಾಪಲ್ಲಿ ಸಿಗ್ತಾ ಇದೆ. ಮಲ್ಲೇಶ್ವರಂ ಶಾಪಿಂಗ್ ಪಾಯಿಂಟ್ ಈ ಶಾಪಲ್ಲಿ ನಿಮಗೆ ಇಲ್ಲ ಅನ್ನೋದೇ ಇಲ್ಲ, ಎಲ್ಲವೂ ಇದೆ. ಬ್ರಾಸು, ಕಾಪರು, ಸ್ಟೀಲು ಎಲ್ಲವೂ ಕೂಡ ಜಸ್ಟ್ 10 ರೂಪೀಸಿಂದ ಸ್ಟೀಲ್ ಪ್ಲೇಟ್ಸ್ ಎಲ್ಲ ಶುರುವಾಗುತ್ತೆ. ಸಿಕ್ಕಾಪಟ್ಟೆ ಹ್ಯೂಜ್ ಕಲೆಕ್ಷನ್ ಇವ್ರ ಹತ್ರ ಇದೆ. ಶಾಪ್ಗೆ ಹೋದ್ರೆ ಕಳ್ದೇ ಹೋಗ್ತೀವಿ, ಅಷ್ಟೊಂದು ವೆರೈಟೀಸ್ ಆಫ್ ಕಲೆಕ್ಷನ್ನು ಇವ್ರ ಹತ್ರ ಇದೆ. ರಿಟರ್ನ್ ಗಿಫ್ಟ್ಸ್ಗಂತೂ ಬೆಸ್ಟ್ ಶಾಪ್. ಹೌದು, ಇಲ್ಲಿ ನೋಡ್ತಿದ್ದೀರಾ, ಈಗ ಸ್ಟೋರೇಜ್ ಬಾಕ್ಸಸ್ ಅಲ್ಲಿ ವೆರೈಟೀಸ್ ಇದೆ ಇವ್ರ ಹತ್ರ. ಚಾಕ್ಲೇಟ್ಸ್ ಹಾಕೋಬಹುದು ಅಥವಾ ಕಿಚನಲ್ಲಿ ಏನೇ ದಾಲ್ ಈ ಥರದ್ದೆಲ್ಲ ಹಾಕೋಬಹುದು. ತುಂಬ ಚೆನ್ನಾಗಿದೆ ಸ್ಟೋರೇಜು. ಆ್ಯಂಡ್ ಫ್ಲವರ್ಸ್ ಅಂತೂ ಡೆಕೋರೇಷನ್ಗೆ ಸಂಬಂಧಪಟ್ಟಿದ್ದು ತುಂಬ ಇದೆ. ಎಸ್ಪೆಷಲಿ ಈ ತೋರಣಗಳು ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ಎಷ್ಟು ನ್ಯಾಚುರಲ್ ಆಗಿದೆ ಅಂತ. ಪ್ರತಿ ಹಬ್ಬಕ್ಕೂ ಒಣಗೋಗದೆ ಹಾಕೋಬೋದಲ್ವಾ. ತೋರಣಗಳಲ್ಲಿ ತುಂಬಾ ವೆರೈಟೀಸ್ ಇದೆ ಇವ್ರ ಹತ್ರ. ಸೊ ನೀವೀಗ ನೋಡಿದ್ ಒಂದು ತೋರಣ ಆದ್ರೆ, ಇಲ್ಲಿ ನೋಡಿ ಈಗ ಇನ್ನೊಂದು ರೀತಿಯ ಒಂದು ತೋರಣ ಫ್ಲವರ್ಸ್ ಜೊತೆಗೆ ಇದೆ. ಈ ತೋರಣ ಇದು ಕೂಡ ಚೆನ್ನಾಗಿದೆ. ಇದಕ್ಕೆ ಮುಂಚೆ ನೀವು ಗೋಲ್ಡನ್ ನೋಡಿದ್ರಿ. ಹೋಮ್ ಡೆಕೋರ್ ವಸ್ತುಗಳಂತೂ ಇಲ್ಲಿ ತುಂಬಾನೇ ಇದೆ. ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಈಗ ಇದು ಮಳೆ ಬಂದ್ರು ಆಚೆ ನೀವು ಇದನ್ನ ಟಚ್ ಮಾಡಿದ್ರು ಶಾಕ್ ಹೊಡಿಯಲ್ಲ, ತುಂಬಾ ಸೇಫು. ಮತ್ತೆ ಈ ಲೈಟ್ಸ್ ಎಲ್ಲನೂ ಆರಾಮ್ಸೆ ಮುಟ್ಬೋದು, ಮತ್ತೆ ಮಳೆಲೂ ಕೂಡ ಏನೂ ಆಗಲ್ಲ. ಆ ಥರ ಇರುವಂಥ ಒಂದು ಡೆಕೋರೇಟಿವ್ ಲೈಟ್ಸ್ ಇದು ತುಂಬಾನೇ ಚೆನ್ನಾಗಿತ್ತು. ನಂಗೆ ಇದು ನೋಡಿ ತುಂಬ ಖುಷಿ ಆಯಿತು. ಯಾರಾದರೂ ಮನೇಲಿ ಹಾಕ್ಕೊಳ್ಬೋದು, ಈ ಸ್ಟಾರ್ ಆಗಿರಲಿ, ಲೈಟ್ಸ್ ಆಗಿರಲಿ ಎಲ್ಲ. ಆಯಿಲ್ ಕಂಟೈನರ್ಸ್ ಕಿಚನಲ್ಲಿ ಇಡೋಕ್ಕೆ ನೋಡಿ ಎಷ್ಟು ಚೆನ್ನಾಗಿದೆ, ತುಂಬ ಯುನೀಕ್ ಆಗಿದೆ, ಟ್ರೆಂಡಿಂಗ್ ಆಗೂ ಇದೆ. ನಾನು ಇದು ನೋಡಿ ತುಂಬ ಇಷ್ಟ ಆಯಿತು. ಆ್ಯಂಡ್ ಈ ಥರದ್ದು ವೆರೈಟೀಸ್ ಇದೆ ಇವ್ರ ಹತ್ರ. ಬರೀ ನಾಟ್ ಜಸ್ಟ್ ಒನ್ ಅಂತ ಅಲ್ಲ, ಎರಡಂತ ಅಲ್ಲ, ಸುಮಾರು 10-20 ವೆರೈಟೀಸ್ ಇವ್ರ ಹತ್ರ ಇದೆ. ನೋಡಿ, ಡೈರೆಕ್ಟ್ ಆಯಿಲ್ನ ಕೂಡ ನೀವು ಹಾಕ್ಬೋದು, ಆ ಥರದ್ದು ಸ್ಪ್ರೇ ಮಾಡೋ ಥರದ್ದು ಇದೆ. ನೀವು ಹಿಂದೆ ನೋಡ್ತಿರೋಂಥದ್ದು ಇದೆಲ್ಲ ಕೂಡ ನೋಡಿ ಆಯಿಲ್ ಕಂಟೈನರ್ಸ್ ಏನೇ, ಎಲ್ಲ ವೆರೈಟೀಸ್ ಇದೆ. ಆ್ಯಂಡ್ ಇದು ನೋಡಿ ಕಾಪರ್ದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. 3 ವೆರೈಟೀಸ್ ಆಫ್ ಬಕೆಟ್ಸು ಎಲ್ಲ ಸೈಜಸ್ಸಲ್ಲೂ ಕೂಡ ನಿಮಗೆ ಸಿಗುತ್ತೆ. ತುಂಬ ಚೆನ್ನಾಗಿದೆ ನೋಡಿ. ವಾವ್, ಬ್ಯೂಟಿಫುಲ್ ಅಲ್ವಾ? ತುಂಬ ಟ್ರೆಂಡಿಂಗು, ತುಂಬ ಡಿಮ್ಯಾಂಡ್ ಇರುವಂತಹ ಈ ಸ್ಟೋರೇಜಸ್ನ ನೋಡಿ. ವೆಜಿಟೇಬಲ್ಸ್, ಫ್ರೂಟ್ಸ್ ಅಥವಾ ಮಲ್ಟಿಪಲ್ ಆಗಿ ಬೇರೆ ಏನಾದರೂ ಕೂಡ ನೀವು ಇಟ್ಕೋಬೋದು, ಆ ಥರದ್ದು ಸ್ಟೋರೇಜಸ್ಸು. ಇದು ಈ ಥರ ಒಂದು ನಿಮಗೆ 4 ಸ್ಕ್ವೇರ್ ಸೈಜಲ್ಲೂ ಕೂಡ ಬರುತ್ತೆ, ಜೊತೆಗೆ ರೌಂಡಲ್ಲೂ ಕೂಡ, ರೌಂಡ್ ಶೇಪಲ್ಲೂ ಕೂಡ ಸಿಗುತ್ತೆ. ಅದು ಕೂಡ ತೋರಿಸ್ತೀನಿ ನೋಡಿ. ಎಸ್, ಈಗ ನೀವು ನೋಡ್ತಿದ್ದೀರಲ್ಲ, ಈ ಥರದ ಒಂದು ರೌಂಡ್ ಶೇಪಲ್ಲೂ ಕೂಡ ಬರುತ್ತೆ. ತುಂಬ ಚೆನ್ನಾಗಿರುತ್ತೆ. ನೀವು ಕಿಚನಲ್ಲಿ ಇದನ್ನು ಇಟ್ಕೊಂಡ್ರೆ ಫ್ರೂಟ್ಸು, ವೆಜಿಟೇಬಲ್ಸು ಅಥವಾ ಬೇರೆ ಏನಾದರೂ ಇಟ್ಕೋಬೋದು. ಮಲ್ಟಿಪಲ್ ಯೂಸ್ ಅಂತೂ ಇದೆ ಇದು. ಈ ಥರದ ಸ್ಟೋರೇಜಸ್ಸು ಎಲ್ಲ ಕಡೆ ಸಿಗಲ್ಲ, ಈ ಒಂದು ಸ್ಟೋರಲ್ಲಿ ಸಿಗ್ತಾ ಇದೆ. ಆ್ಯಂಡ್ ವೆರಿ ರೀಸನಬಲ್ ಪ್ರೈಸ್ಗೆ ಕೊಡ್ತಿದ್ದಾರೆ. ಆ್ಯಂಡ್ ಕ್ವಾಲಿಟಿ ಎಲ್ಲವೂ ಕೂಡ ತುಂಬ ಒಳ್ಳೆ ಕ್ವಾಲಿಟಿ ಇರೋವಂಥವು ಈ ಶಾಪಲ್ಲಿದ್ದಾವೆ. ಇದನ್ನು ನೋಡಿದ್ರೆ ಇದು ಹೊಸ ಇನ್ವೆನ್ಷನ್ನು ನಿಜ. ಏನಕ್ಕೆ ಅಂದರೆ ಪಾತ್ರೆ ತೊಳೆಯೋಕ್ಕೆ ಬಳಸ್ತಾರಂತೆ ಇದನ್ನು. ಹೌದು, ನೀವು ಈ ಸ್ಪಾಂಜು, ಬ್ರಷು, ಅದು ಇದು ಸ್ಟೀಲ್ ನಾರು ಇದೆಲ್ಲ ಬಳಸ್ತಿರಲ್ಲ, ಅದೆಲ್ಲ ಪುಡಿ ಪುಡಿ ಆಗ್ತಿರತ್ತೆ, ಆದರೆ ಇದು ಪುಡಿನೇ ಆಗಲ್ವಂತೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಜಸ್ಟ್ 10 ರೂಪೀಸು, 20 ರೂಪೀಸು. ಇವ್ರ ಹತ್ರ ಸಿಕ್ಕಾಪಟ್ಟೆ ಹ್ಯೂಜ್ ಕಲೆಕ್ಷನ್ನು ಇದೆ, ವೆರೈಟೀಸು ಇದೆ ಇದರಲ್ಲಿ. ಸೊ ಪಾತ್ರೆ ತೊಳೆಯೋದಕ್ಕೆ ತುಂಬ ಚೆನ್ನಾಗಿದೆ ಅಲ್ವಾ? ಸೊ ಕೈ ಕೂಡ ನಿಮಗೆ ಏನು ಪ್ರಾಬ್ಲಮ್ ಆಗಲ್ಲ. ಮಲ್ಲೇಶ್ವರಂ ಶಾಪಿಂಗ್ ಪಾಯಿಂಟ್ ಈ ಸ್ಟೋರಲ್ಲೇ ನಿಮಗೆ ಸಿಗ್ತಾ ಇದೆ. ಲಕ್ಷ್ಮಿ ಮುಖವಾಡ ಕೂಡ ಸಿಗ್ತಾ ಇದೆ, ಜರ್ಮನ್ ಸಿಲ್ವರ್ದು. ತುಂಬ ಚೆನ್ನಾಗಿದೆ, ತುಂಬ ಡೀಸೆಂಟ್ ಆಗಿದೆ ಅಂತ ಹೇಳ್ಬೋದು. ನೋಡಿ, ಇದು ಪಾತ್ರೆ ತೊಳಿರಿ, ಉಜ್ರಿ, ನಂತರ ಒರೆಸ್ರಿ ಅನ್ನೋ ಕಾನ್ಸೆಪ್ಟು. ಒರೆಸೋದಕ್ಕೆ ಕೂಡ, ವೈಪ್ ಮಾಡೋದಕ್ಕೆ ಕೂಡ ಫ್ಯಾಬ್ರಿಕ್ ಕೂಡ ಕೊಟ್ಟಿದ್ದಾರೆ ಇದರ ಹಿಂದೆ. ಇದೇ ಸ್ಟೋರಲ್ಲಿ ನಿಮಗೆ ಬ್ರಾಸ್ದು, ನೀವು ಈಗ ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿದೆ, ಸ್ಪೂನ್ ಸ್ಟ್ಯಾಂಡು ಈಗ ತುಂಬ ಟ್ರೆಂಡಿಂಗಲ್ಲಿರುವಂಥದ್ದು. ನೋಡಿ ಏನು ಬ್ಯೂಟಿಫುಲ್ ಆಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ಈಗ ಎಲ್ಲರೂ ಇದನ್ನು ತೆಗೆದು ಡೈನಿಂಗ್ ಟೇಬಲ್ ಮೇಲೆ ಇಟ್ಕೋತಾರೆ, ಡಿಸೈನ್ ಆಗಿ ಚೆನ್ನಾಗಿ ಕಾಣುತ್ತೆ ಅಂತ. ಈ ರೀತಿ ಬ್ರಾಸ್ದು ಬರುತ್ತೆ, ಜೊತೆಗೆ ಸ್ಟೀಲ್ದು ಕೂಡ ಬರುತ್ತೆ ಇದರಲ್ಲಿ. ಸ್ಟೋರೇಜಸ್ ಅಂತೂ ಇವ್ರ ಹತ್ರ ವೆರೈಟೀಸ್ ಇದೆ. ಗ್ಲಾಸ್ದು ಇದೆ, ಪ್ಲಾಸ್ಟಿಕ್ದು ಇದೆ. ಸೊ ವೆರೈಟೀಸ್ ಸಿಗುತ್ತೆ. ಸ್ಟೀಲ್ ಬಾಕ್ಸಸ್ಸು ಸಿಗುತ್ತೆ. ಸ್ಟೋರೇಜ್ ಬಾಕ್ಸಸ್ ಅಲ್ಲಿ ಹೈ ಒಂದು ಕ್ವಾಲಿಟಿ ಇದೆ, ಹಾಗೆ ಹ್ಯೂಜ್ ಕಲೆಕ್ಷನ್ ಕೂಡ ಇವ್ರ
ಹತ್ರ ಇದೆ. ಲಂಚ್ ಬಾಕ್ಸಸ್ ಅಲ್ಲೂ ಸಿಕ್ಕಾಪಟ್ಟೆ ವೆರೈಟೀಸ್ ಇವ್ರ ಹತ್ರ ಇದೆ. ಮಕ್ಕಳ ಬಟ್ಟೆನ ಸಪ್ರೇಟ್ ಆಗಿ ನೀವು ವಾಷಿಂಗ್ ಮಿಷಿನ್ ಅಲ್ಲಿ ಹಾಕಿ ವಾಶ್ ಮಾಡಬೇಕು ಅಂದ್ರೆ ನೋಡಿ ಈ ತರ ಲಾಂಡ್ರಿ ಬ್ಯಾಗ್ ಅಂತ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಈ ಬ್ಯಾಗ್ಸು ಕೂಡ ಇವ್ರ ಹತ್ರ ಸಿಗುತ್ತೆ. ಈ ಸ್ಟೋರಿನೇ ತುಂಬಾ ಇಂಟ್ರೆಸ್ಟಿಂಗ್. ಇನ್ನು ವೆಜಿಟೇಬಲ್, ಫ್ರೂಟ್ಸು ಇದನ್ನೆಲ್ಲ ಸ್ಟೋರೇಜ್ ಮಾಡೋಕ್ಕೆ ಪ್ಲಾಸ್ಟಿಕ್ ಇಷ್ಟ ಇಲ್ಲ ಅಂದ್ರೆ ಈ ತರದ ಸ್ಟೋರೇಜ್ ಬಾಕ್ಸ್ ಅನ್ನು ಯೂಸ್ ಮಾಡಬಹುದು. ಇದು 2 ಸೈಜ್ ಅಲ್ಲಿ ಈ ಸ್ಟೋರ್ ಅಲ್ಲಿ ಅವೈಲೇಬಲ್ ಇದೆ. ಎಷ್ಟು ಚೆನ್ನಾಗಿದೆ ನೋಡಿ. ರಿಟರ್ನ್ ಗಿಫ್ಟ್ ಕೊಡಕ್ಕೂ ಚೆನ್ನಾಗಿದೆ. ಜಸ್ಟ್ 100 ರುಪೀಸು, ಇದು 85 ರುಪೀಸು. ತುಂಬಾ ಚೆನ್ನಾಗಿದೆ ನೋಡಿ. ಬ್ರಾಸ್ದು ಅದು ಕೂಡ ರಿಟರ್ನ್ ಗಿಫ್ಟ್ಸ್ ಕೊಡೋಕೆ ಬೆಸ್ಟ್ ಆಪ್ಷನ್ ಅಲ್ವಾ. ಗಿಫ್ಟ್ ಕವರ್ಸು, ಬ್ಯಾಗ್ಸು, ಬಾಕ್ಸಸ್ ಹುಡುಕ್ತಿದ್ರೆ ಅದು ಕೂಡ ಇಲ್ಲಿ ತುಂಬಾ ಬ್ಯೂಟಿಫುಲ್ ಆಗಿದೆ. ನೀವೀಗ ನೋಡ್ತಿರೋದು ಜಸ್ಟ್ 115 ರೂಪಾಯಿ. ಎಷ್ಟು ಚೆನ್ನಾಗಿದೆ ಗೊತ್ತಾ. ಕ್ವಾಲಿಟಿ ಕೂಡ ಸ್ಟೀಲ್ದು ತುಂಬಾ ಚೆನ್ನಾಗಿದೆ. ಅಂಡ್ ಇದು ಜಸ್ಟ್ 55 ರುಪೀಸ್. ಎಲ್ಲ ಸೈಜಸ್ ಅಲ್ಲೂ ಸಿಗುತ್ತೆ. ವಾವ್, ಎಷ್ಟು ಚೆನ್ನಾಗಿದೆ ನೋಡಿ. ಏನು ಅಗರಬತ್ತಿ ಸ್ಟ್ಯಾಂಡು, ಎಷ್ಟು ಚೆನ್ನಾಗಿದೆ. ಅಗರಬತ್ತಿ ಸ್ಟೋರೇಜ್ ಸ್ಟ್ಯಾಂಡು ನೋಡಿ. ಅದನ್ನ ಹಿಂದೆ ಹಾಗೆ ಟ್ಯಾಗ್ ಮಾಡಿ ಜೊತೆಗೆ ಎಷ್ಟೊಂದು ಅಗರಬತ್ತೀಸ್ ಇಟ್ಕೋಬಹುದು. ಅಂಡ್ ತುಂಬಾ ಕ್ಯೂಟ್ ಆಗಿದೆ ಅಲ್ವಾ. ಸಖತ್ ಕ್ಲಾಸ್ ಆಗು ಇದೆ ನೋಡಿ. ಎಷ್ಟೊಂದು ವೆರೈಟೀಸ್ ಕೂಡ ಇವ್ರ ಹತ್ರ ಇದೆ. ತುಂಬಾ ಜನ ಪ್ಲಾಸ್ಟಿಕ್ ಸ್ಟೋರೇಜಸ್ ಮತ್ತೆ ಈ ಗ್ಲಾಸ್ದೆಲ್ಲ ಇಷ್ಟಪಡಲ್ಲ ಅಂತವ್ರಿಗೆ ಸ್ಟೀಲಲ್ಲೂ ಕೂಡ ಒಳ್ಳೆ ಸ್ಟೋರೇಜ್ ಬಾಕ್ಸಸ್ ಇಲ್ಲಿದೆ. ಚಿಕ್ಕ ಪುಟಾಣಿ ಬಾಕ್ಸ್ ಇಂದ ದೊಡ್ಡದ್ರವರೆಗೂ ಹ್ಯೂಜ್ ಕಲೆಕ್ಷನ್ ಇದೆ. ಸ್ಪೇಸ್ ಸೇವಿಂಗ್ ಯುಟೆನ್ಸಿಲ್ಸ್ ಇವ್ರ ಹತ್ರ ತುಂಬಾನೇ ಇದೆ. ಸ್ಪೇಸ್ ಸೇವಿಂಗ್ ಸ್ಟೋರೇಜಸ್ ಕೂಡ ಜಾಸ್ತಿನೇ ಇದೆ, ಚಿಕ್ಕದ್ರಿಂದ ದೊಡ್ಡದ್ರವರೆಗೆ. ಅಂಡ್ ಇದು ನೋಡಿ ಎಷ್ಟು ಚೆನ್ನಾಗಿದೆ. ವೆಜಿಟೇಬಲ್ ವಾಶ್ ಮಾಡೋಕ್ಕೂ ಬಳಸ್ಬೋದು. ಹಾಗೆ ಇದರಲ್ಲಿ ಏನಾದರೂ ನಾವು ಹೇರ್ ಬ್ಯಾಂಡ್ಸು, ನೇಲ್ ಪಾಲಿಶ್, ಬ್ಯಾಂಗಲ್ಸ್ ಈ ಥರದ್ದೆಲ್ಲ ಇಟ್ಕೋಬೋದು. ಕ್ಯೂಟ್ ಆಗಿದೆ ಅಲ್ವಾ. ಎಷ್ಟು ಬ್ಯೂಟಿಫುಲ್ ಆಗಿದೆ. ಇದೆಲ್ಲ ತುಂಬಾ ನಿಮಗೆ ವೆರಿ 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 ಚೀಪ್ ರೇಟಲ್ಲಿ ಅಂದರೆ ತುಂಬ ರೀಸನಬಲ್ ಪ್ರೈಸಲ್ಲಿ, ಬಜೆಟ್ ಫ್ರೆಂಡ್ಲಿಯಲ್ಲಿ ಸಿಗುತ್ತೆ ಇದು ಕೂಡ. ಆ್ಯಂಡ್ ಇದನ್ನು ನೋಡಿದ್ರೆ ನೀವು ನಾರ್ತುಲಿನ್ ಬಾಲ್ಸು, ಇದು ನಿಮಗೆ ಒಳ್ಳೆ ಫ್ರಾಗ್ರೆನ್ಸು ಕೂಡ ಇದೆ. ಏನಕ್ಕೆ ಅಂತ ಹೇಳಿದ್ರೆ ಇದನ್ನು ನೀವು ಇಡೋದು ಓನ್ಲಿ ಸಿಲ್ಕ್ ಸ್ಯಾರೀಸ್ಗಂತೆ. ಅದು ಈ ಶಾಪಲ್ಲಿ ಮಾತ್ರ ಸಿಗೋಂಥ ನಾರ್ತುಲಿನ್ ಬಾಲ್ಸ್ ಅಂತ. ಇದು ತುಂಬಾ ಚೆನ್ನಾಗಿತ್ತು. ನಾನು ಸ್ಮೆಲ್ ಮಾಡಿ ನೋಡಿದೆ, ತುಂಬ ಚೆನ್ನಾಗಿದೆ. ನಾನು ಒಂದು ಸೆಟ್ ತೊಗೊಂಡೆ ಮನೆಗೆ. ಆ್ಯಂಡ್ ತುಂಬ ವೆರಿ ವೆರಿ ರೀಸನಬಲ್ ಪ್ರೈಸ್ಗೆ ಸಿಗ್ತಾ ಇದೆ. ಇದು ತುರೋ ಮನೆ ಕೊಟ್ಬಿಟ್ಟು ಕೊಬ್ಬರಿ ತುರಿ ಅಂದರೆ ಎಷ್ಟು ಕಷ್ಟ. ಅದೇ ನೋಡಿ ಈಗ ಎಲೆಕ್ಟ್ರಿಕ್ದೇ ಬಂದ್ಬಿಟ್ಟಿದೆ. ಜಸ್ಟ್ ಸ್ವಿಚ್ ಆನ್ ಮಾಡಿದ್ರೆ ಸಾಕು, ತೆಂಗಿನಕಾಯಿ ಚಿಪ್ ಇದರಲ್ಲಿ ಇಟ್ಟರೆ ಸಾಕು, ಅದೇ ತುರಿದು ಬಿಡುತ್ತೆ. ಸೂಪರ್ ಅಲ್ವಾ. ವೆರೈಟೀಸ್ ಆಫ್ ಸ್ಟೋರೇಜ್ ಬಾಕ್ಸಸ್ ಇವ್ರ ಹತ್ರ ಇದೆ. ಅದರಲ್ಲಂತೂ ನೋ ಡೌಟ್, ಯಾಕಂದರೆ ಅಷ್ಟೊಂದು ಹ್ಯೂಜ್ ಸ್ಪೇಸ್ ಸೇವಿಂಗ್ ಥಿಂಗ್ಸ್ ಇವ್ರ ಹತ್ರ ಇದೆ ನೋಡಿ. ಪೆಟ್ಸ್ ಎಲ್ಲ ತೊಗೊಂಡು ಹೋಗೋಕ್ಕೂ ಕೂಡ ಬ್ಯಾಗ್ಸು, ಬಾಸ್ಕೆಟ್ಸು ಇವ್ರ ಹತ್ರ ಇದೆ. ಇದೆಲ್ಲ ತುಂಬ ಕಡಿಮೆ ಇದೆ. 300, 400, 500 ಒಳಗೆ ಬರ್ತಾ ಇದೆ. ಅಷ್ಟೊಂದು ಕಡಿಮೆ ಇದೆ ಈ ಪ್ರೈಸಸ್ ಎಲ್ಲನೂ. ಅದಕ್ಕೆ ಹೇಳಿದ್ದು ಯುನೀಕ್ ಆ್ಯಂಡ್ ರೀಸನಬಲ್ ಆ್ಯಂಡ್ ಬಡ್ಜೆಟ್ ಫ್ರೆಂಡ್ಲಿ ಹೋಮ್ ಅಪ್ಲಯನ್ಸಸ್ ಹೌಸ್ ಅಂತ ಇದನ್ನು ನಾನು ಹೇಳಿದ್ದು. ಹೊರಗಡೆ ನೋಡೋಕೆ ಪುಟಾಣಿ ಶಾಪ್ ಅಂತ ಅನ್ಸಿದ್ರೆ, ಒಳಗಡೆ ಹೋಗಿ ನೋಡ್ತಾ ಇದ್ರೆ ಎಷ್ಟೊಂದು ಕಲೆಕ್ಷನ್ ಇವ್ರ ಹತ್ರ ಇದೆಯಪ್ಪ ಅನಿಸುತ್ತೆ. ಆ್ಯಂಡ್ ಇದು ನೋಡಿ ಹ್ಯಾಂಗರ್ಸು ಎಷ್ಟು ಚೆನ್ನಾಗಿದೆ ಅಂತ. ನೀವು ಲೈಕ್ ವಿಂಡೋಸ್ಗೆ ಇದಕ್ಕೆಲ್ಲ ಈ ಥರ ಹ್ಯಾಂಗ್ ಮಾಡಿ ಹಾಕೋಬೋದು. ಇದರಲ್ಲಿ ಇಲ್ಲಾಂದರೆ ನೀವು ಬಾತ್ರೂಮ್ಸಲ್ಲೆಲ್ಲನೂ ಶಾಂಪೂ ಇಡ್ಬೋದು, ಸೋಪ್ಸ್ ಇಟ್ಕೋಬೋದು, ಅಥವಾ ನಿಮ್ಮದು ಎನಿ ಥಿಂಗ್ಸನ್ನು ನೀವು ಇಲ್ಲಿ ಇಟ್ಕೋಬೋದು. ಈವನ್ ರೂಮ್ಸಲ್ಲೂ ಕೂಡ ಯೂಸ್ ಮಾಡ್ಬೋದು. ಇದನ್ನು ಮಸಾಲೆ ಪುಡಿಗಳನ್ನು ಮಾಡ್ಕೊಳ್ಳೋದು, ಕುಟ್ಟೋ ಅಂಥದ್ದು ಆ ಥರದ ಒರಳು ಕೂಡ ಇಲ್ಲಿದೆ. ಹಾಗೆ ಈಗ ನೋಡ್ತಿದ್ರಲ್ಲ ಡಸ್ಟ್ ಕ್ಲೀನ್ ಮಾಡುವಂಥದ್ದು ಎಷ್ಟು ಚೆನ್ನಾಗಿದೆ ನೋಡಿ. ಸ್ಟೀಲ್ದು ಇದಿದೆ ಅದರಲ್ಲಿ ಒಂದು ಕ್ಲಾತೂ ಇದೆ. ನೀಟಾಗಿ ಡಸ್ಟ್ ಕ್ಲೀನ್ ಮಾಡ್ಕೋಬೋದು ಇದರಲ್ಲಿ. ಆ್ಯಂಡ್ ತುಂಬ ಚೀಪಲ್ಲಿದೆ ಇದ್ರ ಪ್ರೈಸ್. ದೇವ್ರ ಮನೆ ಕ್ಲೀನ್ ಮಾಡೋಕ್ಕೆ ವಿತ್ ಬ್ರಷು ಕೂಡ ಇದೆ. ಇದು ನೋಡಿ ಮರದಲ್ಲಿ ಹಾಗೆ ಹಂಗೆ ಬ್ರಷ್ ಮಾಡಿ ನೀಟಾಗಿ ಇಟ್ಕೋಬೋದು. ಸಪ್ರೇಟಾಗಿ ದೇವ್ರ ಮನೆಗೆ ಅಂತ ಇಟ್ಕೊಳ್ಳೋರು ಇದನ್ನು ತೊಗೋಬೋದು. ಪ್ಲಾಸ್ಟಿಕ್ ಮೊರ ಎಲ್ಲ ಇಷ್ಟಪಡ್ತೀರಿ ಡಸ್ಟ್ ಕ್ಲಿಯರ್ನ ಮಾಡೋಕ್ಕೆ, ಡಸ್ಟ್ ತೆಗಿಯೋಕ್ಕೆ ನೋಡಿ ಸ್ಟೀಲ್ದು ಕೂಡ ಇದೆ ಇವ್ರ ಶಾಪಲ್ಲಿ. ಅದು ಕೂಡ ವೆರಿ ರೀಸನಬಲ್ ಪ್ರೈಸಲ್ಲಿ ನಿಮ್ಗೆ ಸಿಗ್ತಾ ಇದೆ ಈ ಶಾಪಲ್ಲಿ. ಇನ್ನೇನು ಹಬ್ಬ ಬಂತು, ಕರ್ಜಿಕಾಯಿ ಮಾಡಬೇಕು, ವರಮಹಾಲಕ್ಷ್ಮಿ ಮುಂದೆ ಇಡಬೇಕು, ನೆಕ್ಸ್ಟ್ ಗಣೇಶ ಹಬ್ಬ ಇದೆ. ಸೊ ಅದಕ್ಕೂ ಕಡುಬು ಮಾಡಬೇಕು. ಅದೆಲ್ಲ ಬೇಕು ಅಂದ್ರೆ ನೋಡಿ ಅಯ್ಯೋ ಎಷ್ಟು ಚೀಪಾಗಿ ಸಿಗ್ತಾ ಇದೆ ಗೊತ್ತಾ ಈ ಕರ್ಜಿಕಾಯಿ ಮಾಡೋದು ಎಲ್ಲಾನು. ತುಂಬಾ ಚೆನ್ನಾಗಿದೆ ಇವ್ರ ಹತ್ರ. ಸಿಕ್ಕಾಪಟ್ಟೆ ಹ್ಯೂಜ್ ಕಲೆಕ್ಷನ್ನು ಇದೆ. ಸೊ ಬೇಗ ತೊಗೊಂಡ್ಬಿಡಿ ಇದನ್ನು. 125 ರುಪೀಸ್ ಅಂತ ಹಾಕಿದ್ದಾರೆ ಇದ್ರ ಮೇಲೆ. ಸೊ ತುಂಬ ಚೀಪಾಗಿ ಸಿಗ್ತಾ ಇದೆ, ತುಂಬಾ ಕಡಿಮೆ ಇದೆ. ಆ್ಯಂಡ್ ಇದು ನೋಡಿ ಮೋದಕ ಮಾಡುವಂಥದ್ದು ಕೂಡ ಈಗ ಬೇಕಾಗುತ್ತೆ ಗಣೇಶ ಹಬ್ಬಕ್ಕೆ. ಅದು ಕೂಡ ಈ ಶಾಪಲ್ಲಿ ಸಿಗ್ತಾ ಇದೆ. ಇದು ನೋಡಿದ್ರ ಜಸ್ಟ್ 99 ರುಪೀಸ್ ಅಷ್ಟೇನೆ ನೋಡಿ. ಸ್ಕ್ರಬ್ ಇರುತ್ತೆ, ಸ್ಕ್ರಬ್ ಹಾಕೊಳ್ಳಿ. ಹಾಗೆ ಇದರಲ್ಲಿ ಲಿಕ್ವಿಡ್ ಹಾಕೊಳ್ಳಿ, ಸುಮ್ಮನೆ ಹಾಗೆ ಸ್ಪ್ರೇ ಮಾಡಿ, ಹಾಗೆ ಸ್ಕ್ರಬ್ ಇಂದ ವಾಶ್ ಮಾಡಿ, ಆಗೋಯ್ತು. ಹೋಮ್ ಅಪ್ಲಯನ್ಸಸ್ ತುಂಬಾನೇ ಇದೆ ಅಂತ ಈಗಾಗಲೇ ಹೇಳಿದೆ. ಬ್ರಾಸ್ದು ಗ್ಲಾಸು ಬಟ್ಲು ನೋಡಿ ಎಷ್ಟು ಚೆನ್ನಾಗಿದೆ. ಕಾಫಿ ಬಟ್ಲು ಅಂತ ತುಂಬಾನೇ ಚೆನ್ನಾಗಿದೆ ಅಲ್ಲ ಕಾಫಿ ಕುಡಿಯೋಕ್ಕೆ. ಹಾಗೆ ಇವ್ರ ಹತ್ರ ಸ್ಟೀಲ್ದು ಇದೆ ಇದರಲ್ಲಿ, ಬರೀ ಬ್ರಾಸ್ದಲ್ದಿರೆ. ಸೊ ವೆರೈಟೀಸ್ ಇದೆ. ಅರೆ ಇದೇನಪ್ಪ ಇಷ್ಟೊಂದು ಪುಟಾಣಿದು ಅಂತ ನೋಡ್ತಿದ್ದೀರಾ? ಜಿಂಜರ್ ಗಾರ್ಲಿಕ್ ಇದನ್ನೆಲ್ಲನೂ ಕ್ರಿಯೇಟ್ ಮಾಡೋದು
ಇರೋವಂಥದ್ದು. ಎಷ್ಟು ಚೆನ್ನಾಗಿದೆ ನೋಡಿ, ವಾವ್ ಸೂಪರ್ ಅಲ್ವಾ, ವೆರಿ ಕ್ಯೂಟ್ ಅನ್ಸುತ್ತೆ. ವುಡನ್ ಟ್ರೇಸ್ ಅಂತೂ ಇವ್ರ ಹತ್ರ ಎಷ್ಟೊಂದು ಒಳ್ಳೆ ಕಲೆಕ್ಷನ್ ಇದೆ ಗೊತ್ತಾ, ತುಂಬಾ ಬ್ಯೂಟಿಫುಲ್ ಆಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ ಅಂತ. ಬರೀ ಇದೊಂದೇ ಅಲ್ಲ, ಬೇರೆ ಕಲರ್ಸ್ ಅಲ್ಲೂ ಕೂಡ ಇದೆ, ಎಷ್ಟೊಂದು ವೆರೈಟೀಸ್ ಕೂಡ ಇದೆ ಗೊತ್ತಾ. ಕಾಫಿ ಕುಡಿಯೋಕೆ ನೆಂಟರು ಬಂದಾಗ ಎಷ್ಟು ಚೆನ್ನಾಗಿರುತ್ತೆ ನೋಡಿ ಇದನ್ನ ಯೂಸ್ ಮಾಡಿದ್ರೆ. ದೇವ್ರ ಮುಂದೆ ತುಪ್ಪದ ದೀಪ ಹಚ್ಚೋದಿಕ್ಕೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಇದು ಬರೀ ಇಷ್ಟೇ ಅಲ್ಲ, ತುಂಬಾ ವೆರೈಟೀಸ್ ಇದೆ, 2 ಇದೆ, 3 ಇದೆ, 4 ಇದೆ, 5 ಇದೆ, ಈ ತರ ಇಷ್ಟೊಂದು ಜಾಸ್ತಿ ಇರೋದು, ಹ್ಯೂಜ್ದು ಇದೆ. ಬ್ರಾಸ್ದು ತುಂಬಾ ಚೆನ್ನಾಗಿರುತ್ತೆ ಮನೇಲಿ. ಈ ತರ ಪೋರ್ಟಬಲ್ ಗ್ಲಾಸ್ ನೋಡಿದ್ರ, ಇದೇನಪ್ಪ ಗ್ಲಾಸ್ ಅಂತಿದ್ದೀರಾ ಅಂದ್ರ ನೋಡಿ, ವಾವ್ ಮ್ಯಾಜಿಕ್ ಗ್ಲಾಸ್ ತರ ಇದೆ ಅಲ್ವಾ, ಪೋರ್ಟಬಲ್ ಕಣ್ರಿ. ಇದನ್ನ ಮಡಚಿ ಹಾಗೆ ತಲೆ ಮೇಲೆ ತಟ್ಟಿ ಎತ್ಕೊಂಡು ಹೋಗ್ಬೋದು. ಟ್ರೆಂಡಿಂಗ್ ಮಸಾಲಾ ಬಾಕ್ಸಸ್ ಅಂತೂ ಇವ್ರ ಹತ್ರ ಸಿಕ್ಕಾಪಟ್ಟೆ ಹ್ಯೂಜ್ ವೆರೈಟೀಸ್ ಆಫ್ ಕಲೆಕ್ಷನ್ ಇದೆ. ಬ್ರಾಸ್ದು ಈಗ ನೀವು ನೋಡ್ತಾ ಇದ್ದೀರಾ, ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಗಿಫ್ಟಿಂಗ್ ಮಾಡೋದಕ್ಕೂ ಚೆನ್ನಾಗಿರುತ್ತೆ. ಬ್ರಾಸ್ ಪಾತ್ರೆಗಳು ಇದೆ, ಹಾಗೆ ಇಡ್ಲಿ ಪಾತ್ರೆಗಳಂತೂ ಇವ್ರ ಹತ್ರ ತುಂಬ ವೆರೈಟೀಸ್ ಇದೆ. ಇದು ನಾನ್ ಸ್ಟಿಕ್ದು ನೀವೀಗ ನೋಡ್ತಾ ಇರೋದು, ಸ್ಟಿಕ್ಕೇ ಆಗಲ್ಲ, ಆರಾಮಾಗಿ ನಾನ್ ಸ್ಟಿಕ್ಕಲ್ಲಿ ಇದು ಮಾಡ್ಬೋದು. ಹಾಗೆ ಇದೊಂದು ಸ್ಟೀಲ್ದು ಈಗ ತುಂಬ ಹಾಟ್ ಸೆಲ್ಲಿಂಗ್ ಇದೆ ಅಲ್ಲ, ಆ ಥರದೊಂದು ಇಡ್ಲಿ ಪಾತ್ರೆ ಸ್ಟೀಲ್ದು ಕೂಡ ಇವ್ರ ಹತ್ರ ಇದೆ. ತುಂಬ ವೆರೈಟೀಸ್ ಇದೆ, ಒಂದ್ಸರಿ ನೀವು ಹೋದರೆ ಸಾಕು. ಇನ್ನು ನೋಡಿ ವರಮಹಾಲಕ್ಷ್ಮಿ ಗಣೇಶ ಇಡಕ್ಕೆ ಬ್ಯಾಕ್ ಗ್ರೌಂಡು ಎಷ್ಟು ಚೆನ್ನಾಗಿದೆ ನೋಡಿ, ವಾ ವೆರಿ ನೈಸ್ ಅಲ್ವಾ. ಬ್ಯಾಕ್ ಗ್ರೌಂಡ್ ಶೀಟ್ ಸಿಕ್ಕಾಪಟ್ಟೆ ವೆರೈಟೀಸ್ ಇದೆ ನೋಡಿ, ಇದೆಲ್ಲನೂ ವೆರೈಟೀಸ್ ಇದೆ. ತುಂಬಾ ಕಲೆಕ್ಷನ್ ಇವ್ರ ಹತ್ರ ಇದೆ, ನೀವು ತೊಗೊಳ್ಬೋದು. ಆ್ಯಂಡ್ ತುಂಬಾ ರೀಸನಬಲ್ ಪ್ರೈಸಸ್ ಇದೆ ಇಲ್ಲಿ. ದೇವ್ರಿಗೆ ಅಲಂಕಾರ ಮಾಡೋಕ್ಕಂತೂ ಫ್ಲವರ್ಸು ಎಷ್ಟೊಂದು ವೆರೈಟೀಸ್ ಇದೆ. ಇದೆಲ್ಲ ವಾಷಬಲ್ಲು ಪ್ಲಸ್ ರೀಯೂಸಬಲ್ಲು. ಇನ್ನೂ ನಿಮಗೆ ತೋರಿಸ್ತೀನಿ ನೋಡಿ, ದೇವ್ರ ಹತ್ರ ಡೆಕೋರೇಟ್ ಮಾಡೋದಕ್ಕೆ ಏನೇನೆಲ್ಲ ಬಳಸ್ಬೋದು ಅದೆಲ್ಲ ಇವ್ರ ಹತ್ರ ಇದೆ ನೋಡಿ. ಬಾಳೆಹಣ್ಣು ಎಷ್ಟು ಚೆನ್ನಾಗಿದೆ ಅಂತ, ಇದು ರೀಯೂಸಬಲ್ಲು ಮತ್ತು ವಾಷಬಲ್ ಕೂಡ. ನೀಟಾಗಿ ಹಬ್ಬಕ್ಕೆ ಇಟ್ಟು ಎತ್ತಿಡ್ಬೋದು, ನೆಕ್ಸ್ಟ್ ಹಬ್ಬಕ್ಕೂ ಕೂಡ ಬಳಸ್ಬೋದು. ತುಂಬ ಚೆನ್ನಾಗಿದೆ ನೋಡಿ, ರಿಯಲ್ ಆಗಿ ಒರಿಜಿನಲ್ ನ್ಯಾಚುರಲ್ ಆಗೇ ಕಾಣ್ತಿದೆ ಅಲ್ವಾ, ಅಷ್ಟು ಚೆನ್ನಾಗಿದೆ ನೋಡಿ ಬಾಳೆಹಣ್ಣು. ಚೆನ್ನಾಗಿದೆ ನೋಡಿ, ವಾ ವೆರಿ ಬ್ಯೂಟಿಫುಲ್. ಇವ್ರ ಹತ್ರ ತುಂಬ ಈ ಥರದ ಕಲೆಕ್ಷನ್ ಇದೆ, ನನಗೆ ಆಗೋಷ್ಟು ನಾನು ನಿಮಗೆ ತೋರಿಸಿದ್ದೀನಿ. ಈ ಶಾಪಿಂಗ್ ನೀವು ಒಂದ್ಸರಿ ವಿಸಿಟ್ ಮಾಡಿದ್ರೆ ಈ ಥರದ್ದು ತುಂಬ ಸಿಗುತ್ತೆ. ಹಬ್ಬಕ್ಕೂ ಮುಂಚೆ ಒಳ್ಳೆ ಶಾಪಿಂಗ್ ಮಾಡಬೇಕು ಅಂದರೆ ನೀವು ವಿಸಿಟ್ ಮಾಡಲೇಬೇಕು ಮಲ್ಲೇಶ್ವರಂನಲ್ಲಿರುವಂಥ ಈ ಮಲ್ಲೇಶ್ವರಂ ಶಾಪಿಂಗ್ ಪಾಯಿಂಟ್. ತುಂಬ ಹ್ಯೂಜ್ ಕಲೆಕ್ಷನ್ ಇದೆ, ಸೊ ಬೇಗ ಹೋಗಿ ನಿಮಗೆ ಇಷ್ಟ ಆಗಿದ್ದನ್ನ ಎಲ್ಲ ಎತ್ತಾಕೊಂಡು ಬನ್ನಿ. ವಾವ್ ಬ್ಯೂಟಿಫುಲ್ ಅಲ್ವಾ, ನೋಡಿ ಎಷ್ಟು ಚೆನ್ನಾಗಿದೆ. ಅರ್ಶಿನ ಕುಂಕುಮ ಕೊಡೋದಕ್ಕೆ ಎಲ್ಲವೂ ಸಿಗುತ್ತೆ ಇದು. ಸೊ ಹೋಗಿ ವಿಸಿಟ್ ಮಾಡಿ ಮಲ್ಲೇಶ್ವರಂ ಶಾಪಿಂಗ್ ಪಾಯಿಂಟ್.